2024 ಲೋಕಸಭಾ ಚುನಾವಣೆ ಘೋಷಣೆಯಾಗೋದಕ್ಕೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಮಾರ್ಚ್ 2ನೇ ವಾರದಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗುತ್ತೆ. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತಹ ಒಂದು ಹೈ ವೋಲ್ಟೇಜ್ ಸಮೀಕ್ಷೆ ಬಹಿರಂಗ ಆಗಿದೆ. ಮಾರ್ಚ್ 2ನೇ ವಾರದಲ್ಲಿ ಚುನಾವಣೆಗೆ ದಿನಾಂಕಗಳು ಘೋಷಣೆಯಾಗುತ್ತೆ. ಈ ಸಂದರ್ಭದಲ್ಲಿ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಕ್ಸ್ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡಿದೆ. 543 ಕ್ಷೇತ್ರಗಳಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದೆ. ಇನ್ನು 100 ದಿನಗಳಲ್ಲಿ ಈ ದೇಶಕ್ಕೆ ಹೊಸ ಸರ್ಕಾರ ಬರುತ್ತೆ, ಹೊಸ ಪ್ರಧಾನಿ ಬರ್ತಾರೆ. ಅಂದರೆ ನರೇಂದ್ರ ಮೋದಿ ಕಂಟಿನ್ಯೂ ಆದರೂ ಕೂಡ ಹೊಸ ಪ್ರಧಾನಿ, ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. 100 ದಿನಗಳಲ್ಲಿ ಈ ಚುನಾವಣೆ ಪ್ರಕ್ರಿಯೆಗಳೆಲ್ಲವೂ ಮುಗಿಯುತ್ತೆ. ಇಂಥ ಸಂದರ್ಭದಲ್ಲಿ ಫೈನಲ್ ಸ್ಟೇಜಲ್ಲಿ ಜಿ ನ್ಯೂಸ್ ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದೆ. ಈ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಈ ಚುನಾವಣೆ NDA ಮೈತ್ರಿಕೂಟ ಮತ್ತು INDIA ಮೈತ್ರಿಕೂಟದ ಮಧ್ಯದ ಹೋರಾಟ, ಕಾಂಗ್ರೆಸ್ ಮತ್ತು ಇತರೆ 27 ಪಕ್ಷಗಳು INDIA ಮೈತ್ರಿಕೂಟವನ್ನು ಮಾಡಿಕೊಂಡಿದ್ದಾವೆ. ನರೇಂದ್ರ ಮೋದಿಯವರನ್ನು ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಪಕ್ಷಗಳು ಒಟ್ಟಾಗಿದ್ದಾವೆ. ರಾಜ್ಯಗಳಲ್ಲಿ ಪರಸ್ಪರ ಎದುರಾಳಿಯಾಗಿ ಹೋರಾಟ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯ ವಿರುದ್ಧ ಒಟ್ಟಾಗಿದ್ದಾವೆ. ಈ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಬರುತ್ತೆ, ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿದ್ದಾವೆ, ನಂಬರ್ಸ್ಗಳಿದ್ದಾವೆ. ನಾನು ಮೊದಲಿಗೆ ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ. ಸಮೀಕ್ಷೆ ಮಾಡಿದಂತಹ ಜಿ ನ್ಯೂಸ್ ಮತ್ತು ಮ್ಯಾಟ್ರಿಕ್ಸ್ ಸಂಸ್ಥೆ ಮೊದಲಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ದಾವೆ. ಮೊದಲ ಪ್ರಶ್ನೆ, 10 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತ ಹೇಗಿದೆ? ಅದಕ್ಕೆ ಉತ್ತರ ಅತ್ಯಂತ ಉತ್ತಮ, ತುಂಬ ಚೆನ್ನಾಗಿ ಆಡಳಿತ ಇದೆ ಅಂತ 48% ಜನ ಅಭಿಪ್ರಾಯವನ್ನು ಹೇಳಿದ್ರೆ, 30% ಜನ ಉತ್ತಮವಾಗಿದೆ, ಬೆಟರ್ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಕಳಪೆ, ಈ ಸರ್ಕಾರ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನುವವರ ಸಂಖ್ಯೆ 21% ಇದ್ದರೆ, ನಮ್ಗೆ ಈ ಬಗ್ಗೆ ಗೊತ್ತಿಲ್ಲ ಅನ್ನುವವರು 1% ಇದೆ. ಅಂದರೆ ಅತ್ಯಂತ ಉತ್ತಮ ಮತ್ತು ಉತ್ತಮ ಎರಡನ್ನೂ ತೆಗೆದುಕೊಂಡ್ರೆ 78% ಜನ ಈ ಸರ್ಕಾರದ ಪರವಾಗಿ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಂದರೆ ಈ ಸಮೀಕ್ಷೆಯಲ್ಲಿ ಭಾಗಿಯಾದಂತಹ 78% ಜನ ಮೋದಿಯವರ ಆಡಳಿತ ಉತ್ತಮವಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕ್ವಶನ್ ತೆಗೆದುಕೊಳ್ತೀನಿ. ಈ 2024 ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ವಿಷಯ ಯಾವುದು, ಎಲೆಕ್ಷನ್ ಇಶ್ಯೂ ಯಾವುದು ಅಂದರೆ ಅದಕ್ಕೊಂದಷ್ಟು ಇಂಟ್ರೆಸ್ಟಿಂಗ್ ಆನ್ಸರ್ಸ್ ಇದೆ. ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಅತ್ಯಂತ ಪ್ರಮುಖ ಚುನಾವಣಾ ವಿಷಯ ಅಂತ 49% ಜನ ಅಭಿಪ್ರಾಯವನ್ನು ಪಟ್ಟರೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಗಳು ಈ ಚುನಾವಣೆಯಲ್ಲಿ ವಿಷಯ ಆಗುತ್ತೆ ಅಂತ 32% ಜನ ಹೇಳ್ತಾರೆ. ಬೆಲೆ ಏರಿಕೆ 4%, ನಿರುದ್ಯೋಗ 9%, ಇತರೆ ವಿಷಯ 6%. ಕೆಳಗಿನ ಎರಡು, ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿಷಯವನ್ನು ಕಾಂಗ್ರೆಸ್ ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಈ 2 ವಿಷಯಗಳನ್ನು ಮಾತನಾಡುತ್ತೆ. ಈ 2 ವಿಷಯಗಳ ಬಗ್ಗೆ ಕೇವಲ 4% ಮತ್ತು 9%ನಷ್ಟು ಅಭಿಪ್ರಾಯ ಇದೆ. ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಪ್ರಮುಖ ವಿಷಯ. 49% ಜನ ಈ ವಿಷಯವನ್ನು ನೋಡಿ, ಯಾರು ಅಭ್ಯರ್ಥಿ ಅನ್ನೋದನ್ನು ನೋಡಿ ನಾವು ಮತ ಹಾಕ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಮಾಡಿದೆ ಅವುಗಳನ್ನು ನೋಡಿ ನಾವು ಮತ ಹಾಕ್ತೀವಿ ಅಂತ 32% ಜನ ಹಾಕ್ತೀವಿ. ಇದು ಇಡೀ ದೇಶದ ಲೋಕಸಭಾ ಚುನಾವಣೆ, ದೇಶದ ನಾಯಕತ್ವ ಯಾರ ವಹಿಸಬೇಕು ಅಂತ ನಿರ್ಧಾರವಾಗುವಂತಹ ಚುನಾವಣೆ. ಆ ಕಾರಣಕ್ಕೆ ಪ್ರಧಾನಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಮುಖ್ಯ ವಿಷಯ ಆಗುತ್ತೆ, ಚುನಾವಣಾ ವಿಷಯ ಆಗುತ್ತೆ ಅಂತ 49% ಜನ ಹೇಳಿದ್ದಾರೆ. ಮತ್ತೊಂದು ಕ್ವಶನ್, ನರೇಂದ್ರ ಮೋದಿಯವರನ್ನು ಸಮರ್ಥವಾಗಿ ಎದುರಿಸುವಂತಹ ನಾಯಕ ಯಾರು? 10 ವರ್ಷಗಳಿಂದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇದ್ದಾರೆ. ಅವರನ್ನು ಎದುರಿಸಲು ವಿಪಕ್ಷಗಳಲ್ಲಿ ಸಮರ್ಥ ನಾಯಕ ಯಾರು ಅನ್ನುವಂತಹ ಪ್ರಶ್ನೆ. ರಾಹುಲ್ ಗಾಂಧಿ ಸಹಜವಾಗಿ ಆಯ್ಕೆ. 18% ಜನ ರಾಹುಲ್ ಗಾಂಧಿ ಆಯ್ಕೆ ಅಂತ ಹೇಳಿದ್ರೆ
ಅರವಿಂದ್ ಕೇಜ್ರಿವಾಲ್ ಅಂತ 8% ಅಭಿಪ್ರಾಯವನ್ನು ಕೊಡ್ತಾರೆ. ಮಮತಾ ಬ್ಯಾನರ್ಜಿಗೆ 6% ಇದೆ. ಪ್ರಿಯಾಂಕಾ ಗಾಂಧಿ 5%. ಇವ್ರು ಯಾರು ಅಲ್ಲ ಅಂತ ಇತರೆ ಅಂತ 63% ಜನ ಇದ್ದಾರೆ. ರಾಹುಲ್ ಗಾಂಧಿ ಇದರಲ್ಲ ಎಷ್ಟಿದ್ದಾರೆ 18%. ಕೇಜ್ರಿವಾಲ್ 2ನೇ ಸ್ಥಾನದಲ್ಲಿ 8%. ಮಮತಾ ಬ್ಯಾನರ್ಜಿ ಮತ್ತು ಪ್ರಿಯಾಂಕಾ ಗಾಂಧಿ ನಂತರದ ಸ್ಥಾನಗಳಲ್ಲಿದ್ದಾರೆ. ಪ್ರಮುಖ ಪ್ರಶ್ನೆ, ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆಯಾಯಿತು. ಈ ಪ್ರಶ್ನೆಯನ್ನು ಕೂಡ ಈ ಸಮೀಕ್ಷೆಯಲ್ಲಿ ಕೇಳಲಾಗಿದೆ. ರಾಮ ಮಂದಿರದ ಲೋಕಾರ್ಪಣೆ, ರಾಮ ಮಂದಿರ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಆಗುತ್ತಾ ಅಂತ. ಉತ್ತರ ನಿಮ್ಮ ಮುಂದೆ ಇದೆ. ತುಂಬ ಲಾಭ ಆಗುತ್ತೆ ಅಂತ 53% ಜನ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಬಿಜೆಪಿಗೆ ಈ ವಿಷಯ ಲಾಭ ಆಗುತ್ತೆ ಅಂತ 28% ಜನ ಹೇಳ್ತಾರೆ. ರಾಮ ಮಂದಿರ ಲೋಕಾರ್ಪಣೆಯ ವಿಷಯ ಯಾವುದೇ ರೀತಿ ಲಾಭ ಆಗಲ್ಲ ಬಿಜೆಪಿಗೆ ಅಂತ ಹೇಳುವವರ ಸಂಖ್ಯೆ 12% ಇದೆ. 3% ಜನ ನಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಾಮ ಮಂದಿರದ ಲೋಕಾರ್ಪಣೆ ಬಿಜೆಪಿಗೆ ನಷ್ಟ ಆಗುತ್ತೆ ಅಂತ ಹೇಳುವವರ ಸಂಖ್ಯೆ 3% ಇದೆ. ಈ ವಿಷಯದಲ್ಲಿ ನನಗೇನು ಗೊತ್ತಿಲ್ಲ ಅಂತ ಹೇಳುವವರ ಸಂಖ್ಯೆ 4% ಇದೆ. 53% ತುಂಬ ಲಾಭ ಆಗುತ್ತೆ ಬಿಜೆಪಿಗೆ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ ಅಂತ ಹೇಳುವವರ ಸಂಖ್ಯೆ 28% ಇದೆ. ಅಂದರೆ 81% ತುಂಬ ಲಾಭ ಮತ್ತು ಸ್ವಲ್ಪ ಮಟ್ಟಿಗೆ ಲಾಭ ಎರಡನ್ನೂ ಸೇರಿಸಿದ್ರೆ 81% ಜನ ರಾಮ ಮಂದಿರದ ವಿಷಯ, ರಾಮ ಮಂದಿರದ ಲೋಕಾರ್ಪಣೆಯ ವಿಷಯ ಬಿಜೆಪಿಗೆ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಕೊನೆಯ ಪ್ರಶ್ನೆ, ನರೇಂದ್ರ ಮೋದಿ 10 ವರ್ಷಗಳಿಂದ ಪ್ರಧಾನಿಯಾಗಿದ್ದಾರೆ. ಅವರ ಜನಪ್ರಿಯತೆ ಈ 10 ವರ್ಷಗಳಲ್ಲಿ ಜಾಸ್ತಿಯೇ ಇದೆ. ಯೂಶಲಿ 10 ವರ್ಷ ಆಡಳಿತವನ್ನು ಯಾವುದೇ ನಾಯಕ ಕಂಪ್ಲೀಟ್ ಮಾಡಿದರೆ ಅವರ ಜನಪ್ರಿಯತೆಯ ಗ್ರಾಫ್ ಇಳಿಕೆಯಾಗುತ್ತೆ. ಇಡೀ ಜಗತ್ತಿನ ಹಲವು ದೇಶಗಳಲ್ಲಿ 10 ವರ್ಷ ಯಾರಾದರೂ ಆಳ್ವಿಕೆ ಮಾಡಿದರೆ ಅವರ ಜನಪ್ರಿಯತೆ ಗ್ರಾಫ್ ವರ್ಷದಿಂದ ವರ್ಷಕ್ಕೆ ಇಳಿಕೆಯಾಗುತ್ತೆ. ಮೋದಿಯವರ ಜನಪ್ರಿಯತೆ ಏರಿಕೆಯಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅನ್ನುವ ಪ್ರಶ್ನೆಗೆ ಉತ್ತರ, ಮೋದಿ 10 ವರ್ಷ ಪ್ರಧಾನಿಯಾಗಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅಂತ 33% ಜನ ಅಭಿಪ್ರಾಯವನ್ನು ಹೇಳಿದ್ರೆ, ನರೇಂದ್ರ ಮೋದಿ ಸರ್ಕಾರ ತಂದಂತಹ ಸಮಾಜ ಕಲ್ಯಾಣ ಯೋಜನೆಗಳು, ರೈತರಿಗೆ ಹಾಕುವ ಹಣ, ಮಹಿಳೆಯರಿಗೆ ಹಾಕುವ ಹಣ, ಈ ರೀತಿಯಾದ ಗ್ಯಾಸ್ ಕೊಟ್ಟದ್ದು, ಬಡವರಿಗೆ ಟಾಯ್ಲೆಟ್ ಕಟ್ಟಿಸಿಕೊಟ್ಟಿದ್ದು, ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದು, ಈ ರೀತಿಯಾದಂತಹ ಯೋಜನೆಗಳು 28% ಈ ಯೋಜನೆಗಳನ್ನು ಇಟ್ಟುಕೊಂಡು ಇದು ಮೋದಿಯವರ ಜನಪ್ರಿಯತೆಗೆ ಕಾರಣ ಅಂತ ಹೇಳ್ತಾರೆ. ಅಫ್ಕೋರ್ಸ್ ರಾಮ ಮಂದಿರದ ನಿರ್ಮಾಣ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಂತಹ ಕಾಲದಲ್ಲಿ ಆಗಿರುವಂತಹ ವಿಷಯ, ಅದಕ್ಕೆ 20% ಹೇಳ್ತಾರೆ. 20% ಕಾರಣ ಅದನ್ನು ಮುಂದಿಡ್ತಾರೆ. ಇನ್ನು ನರೇಂದ್ರ ಮೋದಿ ಪ್ರಸ್ತಾಪಿಸುವಂತಹ ರಾಷ್ಟ್ರೀಯವಾದದ ಸಿದ್ಧಾಂತ 10% ಮೋದಿಯವರ ಜನಪ್ರಿಯತೆಗೆ ಇದು ಕಾರಣ. ಇತರೆ ಬೇರೆಲ್ಲ ವಿಷಯಗಳು ಸೇರಿದರೆ 9%. ಅದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಕರಪ್ಷನ್ ಇಲ್ಲದೆ 10 ವರ್ಷ ಸರ್ಕಾರ ನಡೆದಿದೆ ಅನ್ನೋದಕ್ಕೆ 33%. ಮೋದಿ ಸರ್ಕಾರ ತಂದಿರುವಂತಹ ಸಮಾಜ ಕಲ್ಯಾಣ ಯೋಜನೆಗಳು 28%. ರಾಮ ಮಂದಿರದ ಲೋಕಾರ್ಪಣೆ ನಿರ್ಮಾಣ ಮಾಡಿರೋದಕ್ಕೆ 20%. ರಾಷ್ಟ್ರೀಯತೆ ನ್ಯಾಷನಲಿಸಮ್ಗೆ 10%. ಉಳಿದ ಇತರೆ ವಿಷಯಗಳಿಗೆ 9%. ಈಗ ನಾವು 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗಳಿಸುತ್ತೆ ಆ ನಂಬರ್ಸನ್ನು ಈಗ ನೋಡೋಣ. 543 ಸ್ಥಾನ ಇದೆ. 273 ಸ್ಥಾನ ಗೆದ್ದವರು ಅಧಿಕಾರ ಹಿಡಿತಾರೆ. NDA ಮೈತ್ರಿಕೂಟ 377 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. INDIA ಮೈತ್ರಿಕೂಟ 27 ಪಕ್ಷಗಳ ಮೈತ್ರಿಕೂಟ ಕೇವಲ 94 ಸ್ಥಾನಗಳನ್ನಷ್ಟೇ ಪಡೆಯುತ್ತೆ. 100ರ ಗಡಿಯನ್ನು ದಾಟೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇನ್ನು ಇತರೆ 72 ಇತರ ಎಲ್ಲ ಪಕ್ಷಗಳು NDA ಮತ್ತು INDA ಮೈತ್ರಿಕೂಟದಿಂದ ಹೊರಗಿರುವಂತಹ ಪಕ್ಷಗಳು 72 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. TDP ಇದೆ, YSRP ಇದೆ, BJD ಇದೆ, ಈ ರೀತಿಯ ಹಲವು ಪಕ್ಷಗಳಿದ್ದಾವೆ. ಅವೆಲ್ಲವೂ ಸೇರಿ 72 ಸ್ಥಾನಗಳನ್ನು ಗೆಲ್ಲಬಹುದು. ಪಕ್ಕದ ಟೇಬಲ್ನಲ್ಲಿ
ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ NDA ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಅಂತ ನೋಡಿದರೆ 24 ಸ್ಥಾನಗಳನ್ನು NDA ಹೆಚ್ಚುವರಿಯಾಗಿ ಗೆಲ್ಲುತ್ತೆ. ಕಳೆದ ಬಾರಿ 353 ಸ್ಥಾನಗಳನ್ನು ಗೆದ್ದಿತ್ತು NDA ಮೈತ್ರಿಕೂಟ. ಈ ಬಾರಿ ಅದು ಇನ್ನೂ 24 ಸ್ಥಾನ ಹೆಚ್ಚಳವಾಗುತ್ತೆ ಅಂತ ಹೇಳಿದರೆ INDIA ಮೈತ್ರಿಕೂಟ ಕಳೆದ ಬಾರಿ INDIA ಆಗಿ ಇರಲಿಲ್ಲ, ಅದು UPA ಇತ್ತು. UPA 91 ಸ್ಥಾನಗಳನ್ನು ಗೆದ್ದಿದ್ರೆ ಈಗ 27 ಪಕ್ಷಗಳೆಲ್ಲರೂ ಒಟ್ಟಾದರೂ ಕೂಡ ಆ ಸ್ಥಾನ ಕೇವಲ 3 ಅಷ್ಟು ಹೆಚ್ಚಳ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. ಇತರೆ 27 ಸ್ಥಾನ ಕಡಿಮೆಯಾಗುತ್ತೆ. ಕಾರಣ ಇತರೆ ಇದ್ದಂತಹ ಪಕ್ಷಗಳು ಈ ಬಾರಿ ಮೈತ್ರಿಕೂಟದ ಭಾಗವಾಗಿದ್ದಾವೆ. ಅದು NDA ಇರ್ಬೋದು ಅಥವಾ INDIA ಇರಬಹುದು. ನರೇಂದ್ರ ಮೋದಿಯವರು ಹೇಳೋದು 3ನೇ ಬಾರಿ ನಮ್ಮ ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಿದ್ರು. ಸಂಸತ್ನಲ್ಲಿ ಹೇಳಿದ್ರು 400 ಸ್ಥಾನಗಳನ್ನು ಮೀರಿ ಗೆಲ್ತೇವೆ, BJP ಸ್ವತಂತ್ರವಾಗಿ 370 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ರು. ನಂಬರ್ಸ್ ನಿಮ್ಮ ಮುಂದಿದೆ. ಒಟ್ಟಾರೆಯಾಗಿ 377 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ವೋಟ್ ಪರ್ಸೆಂಟೇಜ್ಗೆ ಬಂದರೆ ಸ್ಥಾನ ನೋಡಿದ್ರಿ, ವೋಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? 377 ಸ್ಥಾನ ಗೆಲ್ಲುತ್ತೆ. 44% ಅಷ್ಟು ಮತಗಳನ್ನು NDA ಮೈತ್ರಿಕೂಟ ಇಡೀ ದೇಶದಾದ್ಯಂತ ಪಡೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. INDIA ಮೈತ್ರಿಕೂಟ 94 ಸ್ಥಾನ, 28% ಅಷ್ಟು ಮತಗಳನ್ನು ಅಷ್ಟೇ ಪಡೆಯುತ್ತೆ. INDIA NDAಗೆ ಹೋಲಿಕೆ ಮಾಡಿದ್ರೆ 16% ಮತಗಳು ಕಡಿಮೆ ಪಡೆದುಕೊಳ್ಳುತ್ತೆ INDIA ಮೈತ್ರಿಕೂಟ. ಇತರೆ ಪಾರ್ಟಿಗಳೆಲ್ಲವೂ ಸೇರಿದರೆ 72 ಸ್ಥಾನಗಳು ಬರುತ್ತೆ, 28%ನಷ್ಟು ಮತಗಳನ್ನು ಪಡೆದುಕೊಳ್ಳುತ್ತೆ. ಈಗ ಉತ್ತರದ ರಾಜ್ಯಗಳು, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಮೈತ್ರಿಕೂಟ ಎಷ್ಟು ಸ್ಥಾನವನ್ನು ಪಡೆದುಕೊಳ್ಳುತ್ತೆ? ಉತ್ತರ ಪ್ರದೇಶ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳಿದ್ದಾವೆ. NDA ಮೈತ್ರಿಕೂಟ ಈ ರಾಜ್ಯವೊಂದರಲ್ಲೇ 78 ಸ್ಥಾನವನ್ನು ಗೆದ್ದರೆ INDIA ಕೇವಲ 2 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಮಹಾರಾಷ್ಟ್ರ 48 ಲೋಕಸಭಾ ಕ್ಷೇತ್ರಗಳಿರುವಂತಹ 2ನೇ ಅತಿ ದೊಡ್ಡ ರಾಜ್ಯ. ಇಲ್ಲಿ NDA 45 ಸ್ಥಾನವನ್ನು ಗೆದ್ದರೆ INDIA ಕೇವಲ 3 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಪಶ್ಚಿಮ ಬಂಗಾಳ 42 ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ. ಇಲ್ಲಿ NDA 17 ಸ್ಥಾನವನ್ನು ಗೆದ್ದರೆ INDIA 25 ಸ್ಥಾನವನ್ನು ಗೆಲ್ಲುತ್ತೆ. ಈ 25ರಲ್ಲಿ ಮಮತಾ ಬ್ಯಾನರ್ಜಿ ಅವರ TMC 24 ಸ್ಥಾನ ಗೆದ್ದರೆ ಕಾಂಗ್ರೆಸ್ 1 ಸ್ಥಾನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಬಿಹಾರ ಇತ್ತೀಚೆಗಷ್ಟೇ ನಿತೀಶ್ ಕುಮಾರ್ INDIAನಲ್ಲಿದ್ದರು, NDA ಭಾಗವಾಗಿದ್ದಾರೆ. 40 ಕ್ಷೇತ್ರಗಳಿದೆ ಬಿಹಾರದಲ್ಲಿ. 37 ಸ್ಥಾನಗಳಲ್ಲಿ BJP ನೇತೃತ್ವದ NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. INDIA 3 ಸ್ಥಾನ. ಅಂದರೆ ನಿತೀಶ್ ಕುಮಾರ್ NDA ಮೈತ್ರಿಕೂಟದ ಭಾಗವಾಗಿದ್ದು ಈ ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಬಿಹಾರದ ನಂತರ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ 3 ಕಡೆ BJPಯ ಸರ್ಕಾರಗಳಿದ್ದಾವೆ. ಮಧ್ಯಪ್ರದೇಶದಲ್ಲಿ 29 ಸ್ಥಾನ ಇದೆ, 28 NDA ಗೆಲ್ಲುತ್ತೆ ಅಂತ ಹೇಳುತ್ತೆ. NDA ಅಂದರೆ ಅಲ್ಲಿ BJP ಮಾತ್ರ ಇರೋದು. ಕಳೆದ ಬಾರಿಯೂ 28 ಗೆದ್ದಿತ್ತು. ರಾಜಸ್ಥಾನ 25 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಕಳೆದ ಬಾರಿಯೂ BJP 25ಕ್ಕೆ 25 ಸ್ಥಾನ ಗೆದ್ದಿತ್ತು. ಕಳೆದ ಬಾರಿ 2019ರಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇತ್ತು. ಆದರೂ ಲೋಕಸಭೆಯಲ್ಲಿ 25 ಸ್ಥಾನಗಳನ್ನು BJP ಗೆದ್ದಿತ್ತು. ಈ ಬಾರಿಯೂ ಅಷ್ಟೇ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಗುಜರಾತ್ ನರೇಂದ್ರ ಮೋದಿಯವರ ತವರು ರಾಜ್ಯ, 26ಕ್ಕೆ 26 ಸ್ಥಾನಗಳನ್ನು 2014, 2019ರಲ್ಲಿ ಗೆದ್ದಿತ್ತು. ಈ ಬಾರಿಯೂ ಅಷ್ಟೇ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇದು ಉತ್ತರದ ರಾಜ್ಯಗಳು. ಸೌತ್ ಇಂಡಿಯಾದು ಕೊಡ್ತೀನಿ. ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ? ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಪಡೆಯುತ್ತೆ? ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿದೆ. BJP ಮತ್ತು JDS ಈ ಬಾರಿ ಮೈತ್ರಿ ಮಾಡಿಕೊಂಡಿದ್ದಾವೆ. ಕಳೆದ 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ವು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. BJP ಮತ್ತು JDS ವಿರೋಧ ಪಕ್ಷದಲ್ಲಿದ್ದಾವೆ, ಮೈತ್ರಿ ಮಾಡಿಕೊಂಡಿದ್ದಾವೆ. ಹಾಗಾದರೆ BJP ಮತ್ತು JDS ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ? ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಪಡೆಯುತ್ತೆ? ನಂಬರ್ಸ್ ನೋಡೋಣ. ಮೊದಲಿಗೆ BJP ಮತ್ತು JDSನ ಮೈತ್ರಿಕೂಟ ಕರ್ನಾಟಕದಲ್ಲಿ 23 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ.
ಮತ ಪ್ರಮಾಣವೂ ಕೂಡ ನಿಮ್ಮ ಮುಂದಿದೆ. 55%ನಷ್ಟು ಮತವನ್ನು BJP ಮತ್ತು JDS ಎರಡೂ ಪಕ್ಷಗಳು ಪಡೆದುಕೊಳ್ಳುತ್ತವೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇನ್ನು BJP ಮತ್ತು JDSನ ಮಧ್ಯೆ ಕ್ಷೇತ್ರ ಹಂಚಿಕೆ ಆಗಿಲ್ಲ. ಅದಕ್ಕೂ ಮೊದಲೇ 55%ನಷ್ಟು ಮತಗಳನ್ನು ಪಡೆಯುತ್ತೆ ಅಂತ ಹೇಳಿ 23 ಸ್ಥಾನವನ್ನು BJP ಮತ್ತು JDS ಮೈತ್ರಿಕೂಟ ಪಡೆಯುತ್ತೆ. ಕಳೆದ ಬಾರಿ 25 ಸ್ಥಾನವನ್ನು BJP ಸ್ವತಂತ್ರವಾಗಿ ಗೆದ್ದಿತ್ತು. BJP ಬೆಂಬಲಿಸಿದಂತಹ ಅಭ್ಯರ್ಥಿ ಸುಮಲತಾ ಮಂಡ್ಯದಲ್ಲಿ ಗೆದ್ದಿದ್ರು 25+1. ಈ ಬಾರಿ ಆ ಲೆಕ್ಕವನ್ನು ನೋಡಿದರೆ 3 ಸ್ಥಾನ ಕಡಿಮೆಯಾಗುತ್ತೆ. JDS ಅನ್ನು ತೆಗೆದುಕೊಂಡ್ರೆ ಕಳೆದ ಬಾರಿ 1 ಗೆದ್ದಿದ್ರು ಪ್ರಜ್ವಲ್ ರೇವಣ್ಣ, ಅದನ್ನು ಸೇರಿದರೆ 4 ಸ್ಥಾನ ಈ ಬಾರಿ ಕಡಿಮೆಯಾಗುತ್ತೆ. ಕಳೆದ ಬಾರಿ ಒಂದೇ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಬೆಂಗಳೂರು ಗ್ರಾಮಾಂತರ DK ಸುರೇಶ್. ಈ ಬಾರಿ 5 ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಾಂಗ್ರೆಸ್ಗೆ 4 ಸ್ಥಾನ ಹೆಚ್ಚಳವಾಗುತ್ತವೆ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ ಈ ಬಾರಿ ಸರ್ಕಾರ ಇದೆ. 135 ಸ್ಥಾನಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. 5 ಸ್ಥಾನ. BJPಯವರ ಟಾರ್ಗೆಟ್ ಇರೋದು 28ಕ್ಕೆ 28 ಗೆಲ್ತೀವಿ ಅಂತ. ಕಾಂಗ್ರೆಸ್ 20 ಸ್ಥಾನವನ್ನು ಗೆಲ್ತೀವಿ ಅಂತ. ನಂಬರ್ಸ್ ಇಲ್ಲಿದೆ. ಕಾಂಗ್ರೆಸ್ 5 ಸ್ಥಾನ, ಅವರ ವೋಟ್ ಶೇರ್ 42% ಇದೆ. BJP ಮತ್ತು JDS ಎರಡೂ ಸೇರಿದರೆ 55% ಆಗುತ್ತೆ. ಇತರೆ 3%. ಇನ್ನು ಸೌತ್ ಇಂಡಿಯಾ, ಉತ್ತರ ಭಾರತದ ರಾಜ್ಯಗಳನ್ನು ನೋಡಿದ್ವಿ. ಕರ್ನಾಟಕ ಆಯಿತು. ಇಡೀ ಸೌತ್ ಇಂಡಿಯಾದಲ್ಲಿ ಯಾರಿಗೆ ಎಷ್ಟು ಸ್ಥಾನಗಳು? ಕರ್ನಾಟಕ ಈಗಾಗಲೇ ನೋಡಿದ್ವಿ, 28ರಲ್ಲಿ NDA 23 ಸ್ಥಾನಗಳನ್ನು ಗಳಿಸುತ್ತೆ. 5 ಸ್ಥಾನ INDIA ಅಂದರೆ ಕಾಂಗ್ರೆಸ್ಗೆ ಬರುತ್ತೆ. ತಮಿಳುನಾಡು 39 ಲೋಕಸಭಾ ಕ್ಷೇತ್ರಗಳಿರುವಂತಹ ದೊಡ್ಡ ರಾಜ್ಯ. ಇಲ್ಲಿ NDA ಮೈತ್ರಿಕೂಟ ಒಂದೇ ಒಂದು ಸ್ಥಾನ ಗಳಿಸುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. BJPಗೆ ತಮಿಳುನಾಡಿನಲ್ಲಿ ಇದುವರೆಗೆ ಯಾವ ಪಕ್ಷಗಳ ಜೊತೆಗೂ ಮೈತ್ರಿಯಾಗಿಲ್ಲ. AIADMK ಜೊತೆ ಕಳೆದ ಬಾರಿ ಮೈತ್ರಿ ಇತ್ತು, ಈ ಬಾರಿ ಆ ಮೈತ್ರಿ ಕಡಿದುಕೊಳ್ಳಲಾಗಿದೆ. 1 ಸ್ಥಾನವನ್ನು BJP ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇದುವರೆಗೆ ಲೋಕಸಭಾ ಚುನಾವಣೆಯಲ್ಲಿ BJP ಇಡೀ ಇತಿಹಾಸದಲ್ಲಿ ತಮಿಳುನಾಡಿನಲ್ಲಿ ಗೆದ್ದಿಲ್ಲ. ಈ ಬಾರಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಇದರ ಜೊತೆಗೆ ವೋಟ್ ಶೇರ್ ಕೂಡ 20%ಗೂ ಹೆಚ್ಚಿರುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. INDIA ಅತಿ ಹೆಚ್ಚು ಲಾಭ ಮಾಡಿಕೊಳ್ಳುವಂತಹ ರಾಜ್ಯ ತಮಿಳುನಾಡು. ತೆಲಂಗಾಣ 17 ಸ್ಥಾನಗಳಿರುವಂತಹ ರಾಜ್ಯ. ಇಲ್ಲಿ 5 ಸ್ಥಾನಗಳನ್ನು NDA ಪಡೆಯುತ್ತೆ. ಅಂದರೆ BJP ಕಳೆದ ಬಾರಿ 4 ಗೆದ್ದಿತ್ತು, ಈ ಬಾರಿ ಇನ್ನೂ 1 ಸ್ಥಾನ ಹೆಚ್ಚು ಗೆಲ್ಲುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ. ಆಂಧ್ರ, ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಅಲ್ಲಿ ಜಾಗ ಇಲ್ಲ. ಆಂಧ್ರ ಪ್ರದೇಶದಲ್ಲಿ YSRP ಮತ್ತು ತೆಲುಗುದೇಶಂ ಪಕ್ಷ 25ಕ್ಕೆ 25ರಲ್ಲಿ 19 YSRP ಗೆದ್ದರೆ 6 ಸ್ಥಾನಗಳಲ್ಲಿ ತೆಲುಗುದೇಶಂ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ. ಕೇರಳದ 20ಕ್ಕೂ 20 ಕ್ಷೇತ್ರಗಳನ್ನು INDIA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ದಕ್ಷಿಣದಲ್ಲಿ ಈ ಬಾರಿಯೂ BJPಗೆ ಕರ್ನಾಟಕ ಬಿಟ್ಟರೆ ಉಳಿದ ರಾಜ್ಯಗಳಲ್ಲಿ ಅಂದರೆ ತೆಲಂಗಾಣ ಮಾತ್ರ 5 ಸ್ಥಾನ ಬರುತ್ತೆ. ಕೇರಳದಲ್ಲಿ ಖಾತೆ ಓಪನ್ ಮಾಡೋದಿಲ್ಲ. ತಮಿಳುನಾಡಿನಲ್ಲಿ 1 ಸ್ಥಾನ ಗೆಲ್ಲಬಹುದು ಅಂತ ಹೇಳುತ್ತೆ. ಆಂಧ್ರದಲ್ಲಿ ಇಲ್ಲ. ಇದು 2024ರ ಲೋಕಸಭಾ ಚುನಾವಣೆಯ ಚುನಾವಣಾ ಪೂರ್ವ ಸಮೀಕ್ಷೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.